ನಾವು ನಮ್ಮ ಬದುಕಿನಲ್ಲಿ ಯಾರನ್ನೂ ಕೂಡ ನಾವು ಹೀನಾಯವಾಗಿ ಅನ್ನೋದಕ್ಕಾಗೋದಿಲ್ಲ. ಏಕೆಂದರೆ ಅವರದೇ ಆದಂತಹ ಗುಣ, ಅವರದೇ ಆದಂತಹ ಒಂದು ವಿದ್ಯೆ ಎಲ್ಲದೂ ಕೂಡ ಅವರಲ್ಲಿರುತ್ತೆ. ಅವ್ರು ಯಾರಿಗೂ ಕೂಡ ಕಡಿಮೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನಾವು ಯಾರ ಮೇಲೂ ಕೂಡ ನಾವು ದಬ್ಬಾಳಿಕೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಒಂದು ಎಕ್ಸಾಂಪಲ್ಲು, ಈ ಹೆಬ್ಬೆರಳು ಹೇಳುತ್ತೆ ನಾನು ದಪ್ಪ ಆಗಿದ್ದೀನಿ, ನನ್ನಿಂದನೇ ಎಲ್ಲದೂ ಕೂಡ ನಾನು ಕ್ವಶನ್ ಮಾಡ್ತೀನಿ, ಓಕೆ ಅಂತೀನಿ, ನಾನೇ ಮೇಯ್ನು ಅಂತ ಹೇಳುತ್ತೆ. ಅದಕ್ಕೆ ಪಕ್ಕದ ಬೆರಳು ಹೇಳುತ್ತೆ ಇಲ್ಲ ನಿನ್ನ ಮೇನು ನಾನೇ ಮೇಯ್ನು. ಹೇಗೆ ಅಂತಂದರೆ ನಾನು ಎಲ್ಲರನ್ನೂ ಕೂಡ ಖುಷ್ ಅಂತ ಹೇಳಿಬಿಟ್ಟು ಸುಮ್ಮನೆ ಮಾಡ್ತೀನಿ, ಸೈಲೆಂಟಾಗಿರಿ ಅಂತ ಹೇಳ್ತೀನಿ, ಅದಕ್ಕೋಸ್ಕರ ನಾನು ಮೇನ್ ಅಂತ ಹೇಳುತ್ತೆ. ಆವಾಗ ಈ ದೊಡ್ಡ ಬೆರಳು ಹೇಳುತ್ತೆ ಎಲ್ಲರೂ ನಿಂತ್ಕೊಳ್ಳಿ ಒಂದ್ಸಲ ನೋಡಿ, ನಾನೇ ಉದ್ದಕ್ಕಿರೋದು, ನಾನೇ ಮೇನ್, ಎಲ್ಲರಿಗಿಂತ ನಾನೇ ಗ್ರೇಟ್ ಅಂತ ಹೇಳುತ್ತೆ. ಆದರೆ ಪಕ್ಕದಲ್ಲಿದ್ದ ಬೆರಳು ಸುಮ್ಮನಿರೋದಿಲ್ಲ, ಅಯ್ಯೋ ನೀವೆಲ್ಲ ಗ್ರೇಟ್ ಅಲ್ಲ, ನಾನು ಗ್ರೇಟು, ಯಾಕೆಂದರೆ ನಾನು ಶ್ರೀಮಂತ ಬೆರಳು, ಎಲ್ಲರೂ ಕೂಡ ನನಗೆ ಉಂಗುರ ಹಾಕ್ತಾರೆ, ಚಿನ್ನದ ಉಂಗುರವನ್ನು ಹಾಕ್ಕೊತೀನಿ, ನಾನೇ ಶ್ರೀಮಂತ ಅಂತ ಹೇಳುತ್ತೆ. ಆವಾಗ ಎಲ್ಲರೂ ಸುಮ್ಮನಿರಿ, ಯಾರೂ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ಈ ಕಿರು ಬೆರಳು ಹೇಳುತ್ತೆ. ಅವಾಗ ಯಾಕೆ ಅಂತ ಕೇಳ್ತವೆ ಎಲ್ಲವೂ ಕೂಡ. ಅವಾಗ ಅದೇ ಹೇಳುತ್ತೆ, ದೇವಸ್ಥಾನಕ್ಕೆ ಹೋದಾಗ ಫಸ್ಟು ಕೈ ಮುಗಿತೀವಿ ನಾವು, ಆಗ ದೇವರಿಂದ ಆಶೀರ್ವಾದ ಪಡ್ಕೊಳೋದು ಮೊದಲು ನಾನು, ಆಮೇಲೆ ಬೇರೆಯವರು ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ ನಮ್ಮ ಬದುಕಿನಲ್ಲಿ ಕೂಡ ಅಷ್ಟೇ, ಯಾರು ಕೂಡ ಗ್ರೇಟ್ ಅಂತ ಅಂದ್ಕೊಂಡ್ರೂ ಕೂಡ ನಾನು ಗ್ರೇಟು ನೀನು ಗ್ರೇಟ್ ಅಲ್ಲ ಅಂತ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಅವರವರ ವಿದ್ಯೆ, ಅವರವರ ಗುಣಗಳು, ಅವರವರ ಶಕ್ತಿಯಂತೆ ಅವರಿದ್ದೇ ಇರ್ತಾರೆ. ಅದಕ್ಕೋಸ್ಕರ ನಾವೆಲ್ಲರಿಗೂ ಸಮಾನವಾದ ರೀತಿಯಲ್ಲಿ ಗೌರವವನ್ನು ಕೊಡಬೇಕು.